ಕೊನೆಗೂ ವಿಂಟರ್ ಹಾಲಿಡೇಸ್ ಎಲ್ಲ ಮುಗ್ದು ನಮ್ಮ ನಾರ್ಮಲ್ ರುಟೀನ್ ಡೇಸ್ ಶುರು ಆಗೋಯ್ತು. ಬೆಳಿಗ್ಗೆ ಎದ್ದೇಳು, ಅಡಿಗೆ ಮಾಡು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡು, ಇದೇ ತಾನೇ ನಮ್ಮ ನಾರ್ಮಲ್ ರುಟೀನ್. ನಿನ್ನೆ ರ್ಯಾಂಚ್ ಅಲ್ಲಿ ತಗೊಂಬಂದ ಫಿಶ್ದು ಸ್ಕಿನ್ ಪೀಲ್ ಮಾಡಕ್ಕೆ ಇನ್ಸ್ಟಾಗ್ರಾಮ್ ಟೆಕ್ನಿಕ್ ಯೂಸ್ ಮಾಡಿದೆ. ಹಾಟ್ ವಾಟರ್ ಹಾಕಿದ್ರೆ ಸ್ಕಿನ್ ಎಲ್ಲ ಬಂದ್ಬಿಡುತ್ತೆ ಅಂತ ಏನೋ ನೋಡಿದ್ದೆ. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದೆ. ಸೊ ವರ್ಕ್ ಆಯ್ತು. ಫಿಶ್ ನ ಮ್ಯಾರಿನೇಟ್ ಮಾಡೋದಕ್ಕೆ ಚಿಲ್ಲಿ ಪೌಡರು, ಲೆಮನ್ನು, ಸಾಲ್ಟ್ ಎಲ್ಲ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ರವೆ ಹಾಕಿದ್ರೆ ರೋಸ್ಟ್ ಆಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡಬಹುದು. ಮ್ಯಾರಿನೇಷನ್ ನ ಫ್ರಿಡ್ಜ್ ಎತ್ತಿಟ್ಟಾಯ್ತು. ಒಂದ್ ಕಡೆ ಅಲಸಂದೆ ಸಾರು, ಇನ್ನೊಂದ್ ಕಡೆ ಅಲಸಂದೆ ಮತ್ತೆ ಬೀಟ್ರೂಟ್ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೆ. ಸೊ ಅದು ರೆಡಿ ಮಾಡೋಷ್ಟರಲ್ಲಿ ಉನ್ನತಿಗೆ ಟೈಮ್ ಆಗೋಯ್ತು. ಅವಳಿಗೆ ಹೋಗಿ ಸ್ಕೂಲ್ಗೆ ಡ್ರಾಪ್ ಮಾಡಿ ಮತ್ತೆ ಬಂದು ನನ್ನ ಅಡಿಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಲಿಡೇಸ್ ಅಲ್ಲಿ ಸಖತ್ತು ಓಟ್ಸ್ ರಿಲೇಟೆಡ್ ಐಟಮ್ಸ್ ನ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದ್ದಾರೆ. ಅದರಲ್ಲಿ ಇದೊಂದು ಓಟ್ಸ್ ನೇನೋ ಸ್ಮೂತಿ ತರ ಮಾಡಿ ಓವರ್ ನೈಟ್ ಓಟ್ಸ್ ತರ ಏನೋ ಮಾಡ್ತೀನಿ ಅಂತ ಏನೋ ಎಕ್ಸ್ಪೆರಿಮೆಂಟ್ ಮಾಡಿದ್ದ. ಅದನ್ನ ಉತ್ಸವ್ ತಿಂತಿದ್ದಾನೆ. ನೆಕ್ಸ್ಟ್ ಅವನ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದಕ್ಕೆ ನಾನು ಫಿಶ್ ಫ್ರೈ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಆ ಉತ್ಸವ್ಗೆ ಇವಾಗಲೇ ಲಂಚ್ ಕೊಟ್ಬಿಡ್ಬೇಕು, ಮತ್ತೆ ಹೋಗಿ ಕೊಡಕ್ಕಾಗಲ್ಲ. ಉನ್ನತಿಗಾದ್ರೂ ಮತ್ತೆ ಹೋಗಿ ಲಂಚ್ ಡ್ರಾಪ್ ಮಾಡ್ಬೋದು. ಸೊ 8:15, 8:30 ಅಷ್ಟೊತ್ತಿಗೆ ಉತ್ಸವ್ಗೆ ಲಂಚ್ ರೆಡಿ ಆಗ್ಬಿಟ್ಟಿರ್ಬೇಕು. 9 ಗಂಟೆಗೆ ಅವನಿಗೆ ಸ್ಕೂಲ್ ಇದೆ. ಆದ್ರೆ ನನ್ಗೂ 8:45ಗೆ ಮೀಟಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಬೇಗ ಅವನಿಗೆ ಬಿಟ್ಟು ಬಂದು ನನ್ನ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ. 10:30, 11 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಮೇಜರ್ ಕೆಲಸ ಮೀಟಿಂಗ್ಸ್ ಎಲ್ಲ ಮುಗಿದು ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಅವಾಗ ನನ್ನ ಬ್ರೇಕ್ಫಾಸ್ಟ್ ಟೀ ಎಲ್ಲ ಕುಡಿದು ಉನ್ನತಿಗಳಿಗೆ ಲಂಚ್ ಬಾಕ್ಸು ಅನ್ನ ಸಾರೆಲ್ಲ ಹಾಕಿ ಸ್ಕೂಲಿಗೆ ಡ್ರಾಪ್ ಆಫ್ ಮಾಡಿ ಬಂದ್ರೆ ನನ್ನ ಮಾರ್ನಿಂಗ್ ರುಟೀನ್ ಮುಗ್ದಂಗೆ.